ಎಲ್ಲರಿಗೂ ನಮಸ್ಕಾರ. ಒಂದು ಪ್ರಾಚೀನ ನಾಗರಿಕತೆ ಪರಮಾಣುವಿನ ಭೌತಿಕ ಅಧ್ಯಯನವನ್ನ ಮತ್ತು ಮನುಷ್ಯನ ಆಂತರಿಕ ಪ್ರಜ್ಞೆಯ ಅಧ್ಯಯನವನ್ನ ಎರಡೂ ಪ್ರತ್ಯೇಕ ಅಥವಾ ವಿರುದ್ಧವಾದ ವಿಚಾರಗಳು ಅಂತ ನೋಡ್ಲೇ ಇಲ್ಲ. ನಿಜ. ಬದಲಾಗಿ ಅವೆರಡನ್ನು ಒಂದೇ ಬೃಹತ್ ಪಯಾಣದ ಎರಡು ಮುಖಗಳಾಗಿ ಹೇಗೆ ನೋಡಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಪ್ರಮುಖ ಉದ್ದೇಶ. ಸರಿ, ಹಾಗಾದ್ರೆ ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ನಾವು ಸಾಮಾನ್ಯವಾಗಿ ದೈನಂದಿನ ಜೀವನದಲ್ಲಿ ಸನಾತನ ಧರ್ಮ ಅನ್ನೋ ಪದನ ಬಹಳಷ್ಟು ಬಾರಿ ಕೇಳಿರ್ತೀವಿ ಅಲ್ವಾ? ಹೌದು, ಸಾಕಷ್ಟು ಬಾರಿ ಬಳಸ್ತೀವಿ. ಆದರೆ ಬಹುಪಾಲು ಜನರಿಗೆ ಇದು ಕೇವಲ ಒಂದು ಹಳೆಯ ಧರ್ಮದ ಹೆಸರು ಅಥವಾ ಕೆಲವು ಆಚರಣೆಗಳ ಗುಂಪು ಅನ್ನೋ ಕಲ್ಪನೆ ಇದೆ. ನಿಜಕ್ಕೂ ಈ ಪದಗಳ ಹಿಂದಿರೋ ಮೂಲ ಅರ್ಥವೇನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ನಾವು ಪದಗಳ ನೈಜ ಅರ್ಥನ ತಿಳ್ಕೊಳ್ದೆ ಹೋದ್ರೆ ಇಡೀ ವಿಷಯದ ತಿರುಳೇ ತಪ್ಪಾಗಿ ಅರ್ಥ ಆಗ್ಬಿಡತ್ತೆ. ಸನಾತನ ಮತ್ತು ಧರ್ಮ ಈ ಎರಡೂ ಪದಗಳನ್ನ ನಾವು ಪ್ರತ್ಯೇಕವಾಗಿ ನೋಡಬೇಕು. ಓಕೆ, ಅಂದ್ರೆ ಸನಾತನ ಅನ್ನೋದು ಕೇವಲ ಹಳೆಯದು ಅನ್ನೋ ಅರ್ಥ ಅಲ್ವಾ? ಅಲ್ಲವೇ ಅಲ್ಲ. ಸನಾತನ ಅಂದ್ರೆ ನಮ್ಮಲ್ಲಿ ಅನೇಕರು ಅನ್ಕೊಂಡಂತೆ ಕೇವಲ ಅತ್ಯಂತ ಹಳೆಯದು ಅಥವಾ ಹಿಂದಿನ ಕಾಲದ್ದು ಅಂತ ಅರ್ಥ ಅಲ್ಲ. ಇದರ ನಿಜವಾದ ಅರ್ಥ ನಿರಂತರವಾಗಿ ಪ್ರಸ್ತುತವಾದದ್ದು ಅಥವಾ ಶಾಶ್ವತವಾದದ್ದು ಅಂತ. ಅಂದ್ರೆ ಕಾಲ ಬದಲಾದ್ರೂ ಅದರ ಪ್ರಸ್ತುತತೆ ಕಡಿಮೆ ಆಗಲ್ಲ ಅಂತನಾ? ನಿಖರವಾಗಿ. ಯುಗಗಳೇ ಉರುಳಿದ್ರೂ ಯಾವ ಜ್ಞಾನ ತನ್ನ ಪ್ರಸ್ತುತತೆಯನ್ನ ಕಳ್ಕೊಳ್ಳಲ್ವೋ ಅದು ಸನಾತನ. ಉದಾಹರಣೆಗೆ, ಗುರುತ್ವಾಕರ್ಷಣೆಯ ನಿಯಮ ಹೇಗೆ ನಿರಂತರವೋ ಹಾಗೆಯೇ ಇದು ಕೂಡ. ಇನ್ನು ಧರ್ಮ ಅನ್ನೋ ಪದಕ್ಕೆ ಬರೋದಾದ್ರೆ, ಜನ ಸಾಮಾನ್ಯವಾಗಿ ಧರ್ಮ ಅಂದ್ರೆ ರಿಲಿಜನ್ ಅಂತ ಅನ್ಕೊಳ್ತಾರೆ. ಅದೇ ದೊಡ್ಡ ತಪ್ಪು. ಧರ್ಮ ಅಂದ್ರೆ ಕೇವಲ ಒಂದು ನಿರ್ದಿಷ್ಟ ಧಾರ್ಮಿಕ ನಂಬಿಕೆ ಗುಂಪು ಅಥವಾ ಪೂಜಾ ವಿಧಾನ ಅಲ್ಲ. ಧರ್ಮ ಅಂದ್ರೆ ಈ ಇಡೀ ಬ್ರಹ್ಮಾಂಡದ ಅಸ್ತಿತ್ವವನ್ನ, ಅದರ ಸಮತೋಲನವನ್ನ ಹಿಡಿದಿಡುವ ಒಂದು ಮೂಲ ವ್ಯವಸ್ಥೆ. ಅಂದ್ರೆ ಒಂದು ಅಂಡರ್ಲೈಂಗ್ ಆರ್ಡರ್ ಅಂತ ಹೇಳ್ಬಹುದಾ? ಹೌದು. ಪ್ರಕೃತಿಯ ನಿಯಮಗಳನ್ನ ಅರ್ಥ ಮಾಡಿಕೊಂಡು ಅದರೊಂದಿಗೆ ಸಾಮರಸ್ಯದಿಂದ ಬದುಕುವುದು ಧರ್ಮ. ಹಾಗಾಗಿ ಇದೊಂದು ಕಟ್ಟುನಿಟ್ಟಾದ ಬದಲಾಯಿಸಲಾಗದ ನಂಬಿಕೆಗಳ ವ್ಯವಸ್ಥೆಯಲ್ಲವೇ ಅಲ್ಲ. ಬದಲಾಗಿ ವೀಕ್ಷಣೆ, ಅನುಭವ ಮತ್ತು ಸಾಕ್ಷಾತ್ಕಾರದ ನಡುವೆ ನಡೆಯುವ ಒಂದು ನಿರಂತರವಾದ ಸಂವಾದ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಇದೊಂದು ಕೇವಲ ಕುರುಡು ನಂಬಿಕೆಯಲ್ಲ, ಇದೊಂದು ನಿರಂತರವಾದ ವೈಜ್ಞಾನಿಕ ಮತ್ತು ಬೌದ್ಧಿಕ ಹುಡುಕಾಟ. ಖಂಡಿತವಾಗಿಯೂ. ಸಾಮಾನ್ಯವಾಗಿ ಸನಾತನ ಧರ್ಮ ಅಂದಾಕ್ಷಣ ಅದು ಕೇವಲ ಕೆಲವು ಕುರುಡು ಆಚರಣೆಗಳು ಅಂತಾನೆ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ. ಈ ಪ್ರಾಚೀನ ಪದ್ಧತಿಗಳನ್ನ ಸುಮ್ಮನೆ ಯಾಂತ್ರಿಕ ಅಭ್ಯಾಸ ಅಂತ ನೋಡದೆ, ಪ್ರತಿಯೊಂದು ಹಬ್ಬ, ಆಚರಣೆ ಮತ್ತೆ ಆಹಾರ ಪದ್ಧತಿಯ ಹಿಂದಿರುವ ಜೀವಶಾಸ್ತ್ರೀಯ ತರ್ಕವನ್ನ, ಅಂದ್ರೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಂದು ವ್ಯವಸ್ಥಿತ ಹೊಂದಾಣಿಕೆ ಅಂತ ಹೇಳಬಹುದಲ್ವಾ? ಎಕ್ಸಾಕ್ಟ್ಲಿ. ಹಬ್ಬಗಳ ಹಿಂದಿನ ವಿಜ್ಞಾನ ನಿಜಕ್ಕೂ ಆಲೋಚಿಸುವಂತೆ ಮಾಡುತ್ತೆ. ಮಕರ ಸಂಕ್ರಾಂತಿ ಹಬ್ಬದ ಉದಾಹರಣೆನೇ ನೋಡಿ. ಎಳ್ಳು ಬೆಲ್ಲ ಹಂಚುವ ಸಂಪ್ರದಾಯವನ್ನ ನಾವು ಬರೀ ಸಾಂಸ್ಕೃತಿಕ ಆಚರಣೆ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಇದರ ಹಿಂದೆ ದೊಡ್ಡ ಜೀವಶಾಸ್ತ್ರನೇ ಇದೆ. ಹೌದು. ಮೂಲಗಳ ಪ್ರಕಾರ ಸೂರ್ಯ ಉತ್ತರಾಯಣಕ್ಕೆ ಕಾಲಿಡುವ ಈ ಸಮಯದಲ್ಲಿ ಚಳಿಗಾಲದ ತೀವ್ರತೆ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಆ ಚಳಿಯಲ್ಲಿ ದೇಹಕ್ಕೆ ಅಗತ್ಯವಾದ ಉಷ್ಣತೆ, ರೋಗನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಮತ್ತೆ ಕಬ್ಬಿಣಾಂಶ, ಕ್ಯಾಲ್ಸಿಯಂ ಒದಗಿಸಲು ಈ ಎಳ್ಳು ಬೆಲ್ಲದ ಮಿಶ್ರಣ ಅತ್ಯಂತ ಸೂಕ್ತವಾದ ಆಹಾರ ಅಂತ ವಿಶ್ಲೇಷಣೆಸಲಾಗಿದೆ. ಇದೇ ತರ್ಕವನ್ನ ನಾವು ನವರಾತ್ರಿಗೂ ಅನ್ವಯಿಸಬಹುದು ಅನ್ಸುತ್ತೆ. ನವರಾತ್ರಿ ಆಚರಣೆ ಬರೋದು ಋತುಗಳು ಬದಲಾಗುವ ಸಂಧಿಕಾಲದಲ್ಲಿ. ಹೌದು. ಬೇಸಿಗೆಯ ಮೊದಲ ಒಂದು ಬಾರಿ, ಹಾಗೆ ಚಳಿಗಾಲದ ಮೊದಲು ಮತ್ತೊಂದು ಬಾರಿ ಬರುತ್ತೆ. ಈ ಸಂಧಿಕಾಲದಲ್ಲಿ ವಾತಾವರಣದ ಬದಲಾವಣೆಯಿಂದಾಗಿ ದೇಹದ ರೋಗ ನಿರೋಧಕ ಶಕ್ತಿ ಸಹಜವಾಗಿಯೇ ದುರ್ಬಲವಾಗಿರುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಕರೆಕ್ಟ್. ಹಾಗಾಗಿ ಆ 9 ದಿನಗಳಲ್ಲಿ ಲಘು ಉಪವಾಸ ಮಾಡೋದು ಮತ್ತು ಅತ್ಯಂತ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನ ಮಾತ್ರ ಸೇವಿಸೋದು, ಇದೆಲ್ಲ ಜೈವಿಕವಾಗಿ ದೇಹವನ್ನ ರಕ್ಷಿಸುವ ತಂತ್ರ ಅಂತ ಲೇಖನ ಗುರುತಿಸಿದೆ. ಇನ್ನು ವಾತಾವರಣದ ಬದಲಾವಣೆಯ ಬಗ್ಗೆ ಮಾತಾಡುವಾಗ ದೀಪಾವಳಿ ಹಬ್ಬದ ಉಲ್ಲೇಖ ಕೂಡ ಬರುತ್ತೆ. ಮಳೆಗಾಲ ಮುಗಿದ ತಕ್ಷಣ ಮನೆ ಸ್ವಚ್ಛ ಮಾಡೋದು, ಬ್ಯಾಕ್ಟೀರಿಯಾ ವಿರೋಧಿ ಗಿಡಮೂಲಿಕೆಗಳನ್ನ ಸುಡೋದು, ಜೊತೆಗೆ ಸಾಸಿವೆ ಅಥವಾ ಎಳ್ಳೆಣ್ಣೆ ದೀಪಗಳನ್ನ ಹಚ್ಚುವ ಪದ್ಧತಿ, ಇದನ್ನ ಪರಿಸರ ವಿಜ್ಞಾನಕ್ಕೆ ಹೋಲಿಸಿದ್ದಾರೆ. ಮುಂಗಾರು ಮಳೆಯ ನಂತರ ಹೆಚ್ಚಾಗುವ ತೇವಾಂಶ ಮತ್ತು ಕೀಟಗಳ ಹಾವಳಿಯನ್ನು ತಡೆಯೋಕೆ ಈ ಎಣ್ಣೆಯ ದೀಪಗಳು ಸಹಾಯ ಮಾಡ್ತವೆ ಅನ್ನೋದು ಲೇಖನದ ವಾದ. ಖಂಡಿತ. ಹಬ್ಬಗಳ ಮೂಲಕ
ಪರಿಸರದ ಬದಲಾವಣೆಗಳಿಗೆ ಒಗ್ಗಿಕೊಳ್ಳುವ ಈ ತಂತ್ರಗಳು ನಮ್ಮ ದೈನಂದಿನ ಆಚರಣೆಗಳಲ್ಲೂ ಪ್ರತಿಫಲಿಸ್ತವೆ ಅನ್ನೋದು ತುಂಬಾನೇ ಗಮನಾರ್ಹ. ಹಣೆಗೆ ವಿಭೂತಿ ಅಥವಾ ತಿಲಕ ಇಡುವ ಪದ್ಧತಿ ನೋಡಿ. ನರವಿಜ್ಞಾನದ ಹಿನ್ನೆಲೆಯಲ್ಲಿ ವಿವರಿಸಿದ್ದಾರಲ್ಲ. ಎರಡು ಹುಬ್ಬುಗಳ ನಡುವಿನ ಜಾಗ ಪ್ರಮುಖ ನರಗಳ ಕೇಂದ್ರ ಬಿಂದುವಾಗಿರುತ್ತೆ. ಅಲ್ಲಿ ತಂಪಾದ ಚಂದನ ಅಥವಾ ವಿಭೂತಿ ಹಚ್ಚೋದ್ರಿಂದ ಮೆದುಳು ಶಾಂತವಾಗುತ್ತೆ, ಹಾಗೆ ಏಕಾಗ್ರತೆ ಹೆಚ್ಚುತ್ತೆ ಅಂತ ಉಲ್ಲೇಖಿಸಲಾಗಿದೆ. ವಾವ್! ದೈನಂದಿನ ಬದುಕಿನ ಮತ್ತೊಂದು ಕುತೂಹಲಕಾರಿ ವಿಚಾರ ಅಂದ್ರೆ ನೆಲದ ಮೇಲೆ ಕುಳಿತು ಕೈಯಿಂದ ಊಟ ಮಾಡುವ ಪದ್ಧತಿ. ಆಧುನಿಕ ಡೈನಿಂಗ್ ಟೇಬಲ್ ಸಂಸ್ಕೃತಿಗಿಂತ ಇದು ಹೇಗೆ ಭಿನ್ನ ಅಂತ ಮೂಲಗಳು ವಿವರಿಸುವ ರೀತಿ ಬಹಳ ಆಸಕ್ತಿದಾಯಕವಾಗಿದೆ. ಹೌದು, ಚಕ್ಕಂಬಕ್ಕಲ ಹಾಕಿ ಕೂರೋದ್ರಿಂದ ಜೀರ್ಣಕ್ರಿಯೆಗೆ ಪೂರಕವಾದ ಸ್ನಾಯುಗಳು ಸಕ್ರಿಯಗೊಳ್ತವೆ. ಮತ್ತೆ ಇದಕ್ಕೆ ಪೂರಕವಾಗಿ ಕೈ ಬೆರಳುಗಳಿಂದ ಊಟ ಮಾಡೋದು ಕೂಡ. ಬೆರಳು ತುದಿಯ ನರಗಳ ಮೂಲಕ ಮೆದುಳಿಗೆ ಜೀರ್ಣಕಾರಿ ಕಿಣ್ವಗಳನ್ನ ಬಿಡುಗಡೆ ಮಾಡಲು ಸೂಚನೆ ರವಾನೆ ಆಗುತ್ತೆ ಅಂತ ಜೀವಶಾಸ್ತ್ರೀಯವಾಗಿ ವಿಶ್ಲೇಷಣಿಸಲಾಗಿದೆ. ನಿಜ. ಇನ್ನು ನಮಸ್ಕಾರ ಮಾಡುವ ಪದ್ಧತಿಯನ್ನ ಕೂಡ ಕೇವಲ ಗೌರವನ ಸಂಕೇತವಾಗಿ ಮಾತ್ರ ನೋಡದೆ, ಜನದಟ್ಟಣೆ ಇರೋ ಸಮಾಜದಲ್ಲಿ ದೈಹಿಕ ಸಂಪರ್ಕ ತಪ್ಪಿಸಿ ಸೋಂಕು ಹರಡುವುದನ್ನು ತಡೆಯುವ ಮಾರ್ಗವಾಗಿ ವಿವರಿಸಲಾಗಿದೆ. ಜೊತೆಗೆ ಎರಡೂ ಕೈಗಳನ್ನ ಸೇರಿಸಿದಾಗ ಕೈಗಳಲ್ಲಿರುವ ಪ್ರಮುಖ ಒತ್ತಡ ಬಿಂದುಗಳು ಅಂದ್ರೆ ಪ್ರೆಷರ್ ಪಾಯಿಂಟ್ಸ್ ಉತ್ತೇಜನಗೊಳ್ತವೆ ಅಂತಾನೂ ಹೇಳ್ತಾರೆ. ಲೇಖನವು ಏಕಾದಶಿ ಉಪವಾಸದ ಬಗ್ಗೆಯೂ ಇದೇ ರೀತಿಯ ವೈಜ್ಞಾನಿಕ ದೃಷ್ಟಿಕೋನ ನೀಡುತ್ತೆ ಅಲ್ವಾ? ಖಂಡಿತ. ಮನುಷ್ಯನ ದೇಹದಲ್ಲಿ ಬಹುಪಾಲು ನೀರಿದೆ, ಹಾಗೆ ಚಂದ್ರನ ಚಲನೆ ನೀರಿನ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನ ಅರಿತುಕೊಂಡು ಜೀರ್ಣಾಂಗವ್ಯೂಹಕ್ಕೆ ವಿಶ್ರಾಂತಿ ನೀಡಲು ರೂಪಿಸಿದ ಚಯಾಪಚಯ ಕ್ರಿಯೆಯ ಮರುಹೊಂದಾಣಿಕೆ ಅಂದ್ರೆ ಮೆಟಬಾಲಿಕ್ ರೀಸೆಟ್ ಅಂತ ಹೇಳ್ಬೋದು, ಅದೇ ಈ ಉಪವಾಸ. ಈ ಎಲ್ಲದರ ಜೊತೆಗೆ ಆಯುರ್ವೇದದ ಪ್ರಕಾರ ಆಹಾರವನ್ನೇ ಔಷಧವಾಗಿ ಬಳಸುತ್ತಿದ್ದ ಬಗೆಯನ್ನು ಕೂಡ ಲೇಖನ ಪ್ರಸ್ತಾಪಿಸುತ್ತೆ. ಋತುಮಾನ ಮತ್ತು ದೇಹದ ಪ್ರಕೃತಿಗೆ ತಕ್ಕಂತೆ ಆಹಾರ. ಹೌದು, ಅಡಿಗೆ ಮನೆಯಲ್ಲಿ ಬಳಸುವ ಅರಿಶಿಣ, ಶುಂಠಿ, ಜೀರಿಗೆಯಂತಹ ಸಾಂಬಾರ ಪದಾರ್ಥಗಳು ಕೇವಲ ರುಚಿಗಾಗಿ ಅಲ್ಲ, ಅವು ಅತ್ಯುತ್ತಮ ಉರಿಯೂತ ನಿವಾರಕಗಳಾಗಿ ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡ್ತಾವೆ ಅಂತ ಮೂಲಗಳು ದಾಖಲಿಸಿವೆ. ಅಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಚಟುವಟಿಕೆಗಳು ಬ್ರಹ್ಮಾಂಡದ ಲಯಕ್ಕೆ ಹೇಗೆ ಹೊಂದಿಕೊಂಡಿದ್ವು ಎನ್ನುವುದನ್ನು ವಿವರಿಸಲಾಗಿದೆ. ಸೂರ್ಯೋದಯಕ್ಕೂ ಮುನ್ನ ಏಳುವುದು, ನಿರ್ದಿಷ್ಟ ದಿಕ್ಕುಗಳಿಗೆ ಅನುಗುಣವಾಗಿ ದೇವಾಲಯಗಳ ನಿರ್ಮಾಣ, ಮತ್ತೆ ಚಂದ್ರನ ಕ್ಯಾಲೆಂಡರ್ ಆಧರಿಸಿದ ಕೃಷಿ ಪದ್ಧತಿಗಳು, ಇವೆಲ್ಲವೂ ಪ್ರಕೃತಿಯ ನಿಖರವಾದ ಲಯದ ಜೊತೆಯಲ್ಲೇ ಸಾಗುವ ಪ್ರಯತ್ನಗಳಾಗಿದ್ವು. ಪ್ರಾಚೀನ ಭಾರತೀಯರ ಜೀವನ ಶೈಲಿ ಕೇವಲ ನಂಬಿಕೆಗಳ ಆಧಾರಿತವಾಗಿರಲಿಲ್ಲ. ಖಂಡಿತ ಇಲ್ಲ. ಅವರು ಕಾಲ, ಋತುಗಳು ಮತ್ತು ಪರಿಸರವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ, ಪ್ರಕೃತಿಯಿಂದ ಬೇರೆಯಾಗದೆ ಅದರೊಂದಿಗೆ ಸಮತೋಲನ ಕಾಯ್ದುಕೊಳ್ಳುವ ಪರಿಸರ ಬುದ್ಧಿಮತ್ತೆಯನ್ನ ಅಳವಡಿಸಿಕೊಂಡಿದ್ರು ಅಂತ ಮೂಲಗಳು ಸ್ಪಷ್ಟಪಡಿಸುತ್ತವೆ. ನಿಜ. ಕೇವಲ ದೈನಂದಿನ ಜೀವನ ಶೈಲಿಯೇ ಇಷ್ಟೊಂದು ವೈಜ್ಞಾನಿಕವಾಗಿ ಮತ್ತು ಸೂಕ್ಷ್ಮವಾಗಿ ವಿನ್ಯಾಸಗೊಂಡಿದ್ರೆ, ಇನ್ನು ಗಣಿತ, ಖಗೋಳಶಾಸ್ತ್ರ, ವಾಸ್ತುಶಿಲ್ಪ ಅಥವಾ ಪ್ರಜ್ಞೆಯ ಅಧ್ಯಯನದಂತಹ ರಚನಾತ್ಮಕ ಜ್ಞಾನಕ್ಷೇತ್ರಗಳಲ್ಲಿ ಅವರು ಇನ್ನೆಷ್ಟು ಉನ್ನತ ಮಟ್ಟದ ಸಾಧನೆ ಮಾಡಿರ್ಬೋದು. ಗಣಿತದಲ್ಲಿ ಅವರ ಕೊಡುಗೆ ಅಪಾರ. ನಾವು ಗಣಿತದ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ ನಮಗೆಲ್ಲರಿಗೂ ತಿಳಿದಿರೋ ವಿಷಯ ಏನಪ್ಪಾ ಅಂದ್ರೆ, ಸೊನ್ನೆಯ ಕಲ್ಪನೆಯನ್ನ ಜಗತ್ತಿಗೆ ನೀಡಿದ್ದು ಭಾರತ ಅಂತ. ಆದರೆ ಇದು ಬಿಟ್ಟೆ ಬೇರೆ ಏನಾದ್ರೂ ಮಹತ್ವದ ಕೊಡುಗೆಗಳಿವೆಯಾ? ಸೊನ್ನೆ ಅನ್ನೋದು ಕೇವಲ ಆರಂಭ ಅಷ್ಟೇ. ಆದ್ರೆ ಆ ಸೊನ್ನೆಯನ್ನ ಬಳಸ್ಕೊಂಡು ಆರ್ಯಭಟ್ಟ ಮತ್ತು ಬ್ರಹ್ಮಗುಪ್ತರಂತಹ ಗಣಿತಜ್ಞರು ಕಟ್ಟಿದ ದಶಮಾಂಶ ಪದ್ಧತಿ ಇದೆಯಲ್ಲ, ಅದು ಇಡೀ ಜಗತ್ತಿನ ಲೆಕ್ಕಾಚಾರದ ದಿಕ್ಕನ್ನೇ ಬದಲಾಯಿಸ್ತು. ಡೆಸಿಮಲ್ ಸಿಸ್ಟಮ್ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಇಂದಿನ ನಮ್ಮ ಇಡೀ ಡಿಜಿಟಲ್ ಜಗತ್ತು, ಕಂಪ್ಯೂಟರ್ಗಳು, ತಂತ್ರಜ್ಞಾನ ಎಲ್ಲವೂ ನಿಂತಿರೋದೇ ಈ ದಶಮಾಂಶ ಪದ್ಧತಿಯ ಮೇಲೆ. ಇದು ಇಲ್ಲದಿದ್ರೆ ಇಂದಿನ ಆಧುನಿಕ ವಿಜ್ಞಾನವನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ನಿಜ. ನಾವೆಲ್ಲವೂ ಈಗ 0 ಮತ್ತು 1 ಅನ್ನೋ ಬೈನರಿ ಮೇಲೆ ನಿಂತಿದ್ವಿ. ಅದೇ. ಇನ್ನೊಂದು ಅತ್ಯಂತ ಆಸಕ್ತಿದಾಯಕ ವಿಚಾರ ಅಂದ್ರೆ, ಸುಮಾರು 2,500 ವರ್ಷಗಳ ಹಿಂದಿನ ಶುಲ್ಬ ಸೂತ್ರಗಳು ಅನ್ನೋ ಗ್ರಂಥ. ಒಂದ್ ನಿಮಿಷ, ಶುಲ್ಬ ಸೂತ್ರಗಳು, ಇವು ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದ ಗ್ರಂಥಗಳಲ್ವಾ? ಅದಕ್ಕೂ ಗಣಿತಕ್ಕೂ ಏನ್ ಸಂಬಂಧ? ಅಲ್ಲಿಯೇ ಇರೋದು ಅಸಲಿ ವಿಷಯ. ಯಜ್ಞಕುಂಡಗಳನ್ನ ಸುಮ್ಮನೆ ಇಟ್ಟಿಗೆಗಳನ್ನ ಪೇರ್ಸಿ ಕಟ್ತಾ ಇರ್ಲಿಲ್ಲ. ಆ ಯಜ್ಞಕುಂಡಗಳ ನಿರ್ಮಾಣಕ್ಕೆ ಅತ್ಯಂತ ನಿಖರವಾದ ಜ್ಯಾಮಿತಿ ಅಂದ್ರೆ ಜಾಮೆಟ್ರಿ ಅಗತ್ಯ ಇತ್ತು. ಅಂದ್ರೆ ಅಳತೆ ಮಾಡಿ ಕಟ್ತಾ ಇದ್ರು ಅಂತ? ಹೌದು. ವೃತ್ತಾಕಾರ, ಚೌಕಾಕಾರ ಅಥವಾ ಹದ್ದು ಹಾರುತ್ತಿರುವ ಆಕಾರದ ಯಜ್ಞಕುಂಡಗಳನ್ನ ನಿರ್ಮಿಸಲು ಅವರು ಸಂಕೀರ್ಣವಾದ ಲೆಕ್ಕಾಚಾರಗಳನ್ನ ಬಳಸ್ತಿದ್ರು. ಪೈಥಾಗೊರಸ್ಸನ್ನು ಗ್ರೀಕ್ ಗಣಿತಜ್ಞ ಹುಟ್ಟುವ ಎಷ್ಟೋ ಶತಮಾನಗಳ ಮುಂಚೆಯೇ
ಪೈಥಾಗೋರಸ್ ಪ್ರಮೇಯದ ಆರಂಭಿಕ ರೂಪವನ್ನ ಈ ಶುಲ್ಭ ಸೂತ್ರಗಳಲ್ಲಿ ಸ್ಪಷ್ಟವಾಗಿ ಬಳಸಲಾಗಿತ್ತು. ವಾವ್, ಇದು ನಿಜಕ್ಕೂ ಗ್ರೇಟ್. ಅಂದ್ರೆ ಅವರು ಪಾಲಿಗೆ ಗಣಿತ ಅನ್ನೋದು ಆಧ್ಯಾತ್ಮದಿಂದ ಪ್ರತ್ಯೇಕವಾಗಿರಲಿಲ್ಲ ಅಂತಾಯ್ತು. ಕರೆಕ್ಟ್. ಬ್ರಹ್ಮಾಂಡದ ಲಯವನ್ನ ಭೂಮಿಯ ಮೇಲಿನ ಯಜ್ಞವೇದಿಕೆಯಲ್ಲಿ ಮರುಸೃಷ್ಟಿಸಲು ಅವರಿಗೆ ನಿಖರವಾದ ಗಣಿತ ಬೇಕಿತ್ತು. ಹಾಗಾದ್ರೆ ಅವರು ಮೈಕ್ರೋ ಲೆವೆಲ್ನಲ್ಲಿ ಅಂದ್ರೆ ಸಣ್ಣ ಯಜ್ಞಕುಂಡಗಳನ್ನ ಕಟ್ಟಲು ಇಷ್ಟೊಂದು ಗಣಿತ ಬಳಸ್ತಿದ್ರು ಅಂದಮೇಲೆ ಮ್ಯಾಕ್ರೋ ಲೆವೆಲ್ನಲ್ಲಿ ಅಂದ್ರೆ ಬಾಹ್ಯಾಕಾಶ ಮತ್ತು ಖಗೋಳಶಾಸ್ತ್ರದಲ್ಲಿ ಅವರ ಲೆಕ್ಕಾಚಾರಗಳು ಇನ್ನಷ್ಟು ನಿಖರವಾಗಿರಬಹುದು. ನೀವು ಊಹಿಸಿರೋದು 100% ಸತ್ಯ. ಯಾಕಂದ್ರೆ ಪ್ರಪಂಚದ ಇತರ ಭಾಗಗಳಲ್ಲಿ ಭೂಮಿಯೇ ವಿಶ್ವದ ಕೇಂದ್ರ, ಸೂರ್ಯನೇ ಭೂಮಿ ಸುತ್ತುತ್ತಿದ್ದಾನೆ ಅಂತ ನಂಬಿದ ಕಾಲ ಒಂದಿತ್ತಲ್ವಾ? ಹೌದು. ಮತ್ತು ಆ ಕಾಲದಲ್ಲಿ ಯಾರಾದ್ರೂ ಭೂಮಿ ತಿರುಗುತ್ತಿದೆ ಅಂದ್ರೆ ಅವರನ್ನ ಶಿಕ್ಷಿಸುವ ಪದ್ಧತಿಯೂ ಪಾಶ್ಚಿಮಾತ್ಯ ದೇಶಗಳಲ್ಲಿತ್ತು. ಆದ್ರೆ ಅದೇ ಸಮಯದಲ್ಲಿ ಪ್ರಾಚೀನ ಭಾರತೀಯ ಖಗೋಳಶಾಸ್ತ್ರಜ್ಞರು ಗ್ರಹಗಳ ಚಲನೆಯನ್ನ ಅತ್ಯಂತ ನಿಖರವಾಗಿ ಲೆಕ್ಕ ಹಾಕ್ತಾ ಇದ್ರು. ಆರ್ಯಭಟ್ಟರ ಕೊಡುಗೆ ಇದರಲ್ಲಿ ದೊಡ್ಡದಲ್ವಾ? ಖಂಡಿತ. ಆರ್ಯಭಟ್ಟರು ತಮ್ಮ ಗ್ರಂಥದಲ್ಲಿ ಭೂಮಿಯು ತನ್ನ ಅಕ್ಷದ ಸುತ್ತ ತಾನೇ ತಿರುಗುತ್ತದೆ ಅಂತ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ರು. ಹಾಗೆ ಸೂರ್ಯ ಸಿದ್ಧಾಂತದಂತಹ ಗ್ರಂಥಗಳು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳನ್ನ ಕೇವಲ ಪೌರಾಣಿಕ ಕಥೆಗಳ ಮೂಲಕ ವಿವರಿಸಲಿಲ್ಲ. ಅಂದ್ರೆ ರಾಹು ಕೇತು ಕಥೆಗಳನ್ನ ಬಿಟ್ಟು ವಿಜ್ಞಾನದ ಮೂಲಕ ವಿವರಿಸಿದ್ರ? ಹೌದು. ಸಂಪೂರ್ಣವಾಗಿ ಗಣಿತದ ಲೆಕ್ಕಾಚಾರಗಳ ಮೂಲಕ ಶ್ಯಾಡೋಸ್ ಆಧಾರದ ಮೇಲೆ ಎಕ್ಲಿಪ್ಸ್ ಅನ್ನ ವಿವರಿಸಿದ್ರು. ನಂಬೋಕು ಅಸಾಧ್ಯ ಅನ್ಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಪಂಚಾಂಗಗಳು, ಚಂದ್ರಮಾನ ಕ್ಯಾಲೆಂಡರ್ ಇವೆಲ್ಲವೂ ಅಗಾಧವಾದ ಗಣಿತದ ಫಲ. ನಮ್ಮ ಹಬ್ಬಗಳು ಕೇವಲ ಯಾವುದೋ ಕ್ಯಾಲೆಂಡರ್ನ ಸಾಮಾನ್ಯ ದಿನಗಳಲ್ಲ, ಅವು ನೇರವಾಗಿ ಬಾಹ್ಯಾಕಾಶದ ಲಯದೊಂದಿಗೆ ಮತ್ತು ಋತುಮಾನಗಳ ಬದಲಾವಣೆಯೊಂದಿಗೆ ಬೆಸೆದುಕೊಂಡಿವೆ. ಬಾಹ್ಯಾಕಾಶದ ಈ ಬೃಹತ್ ವ್ಯವಸ್ಥೆಯನ್ನ ಅವರು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೋ ಅಷ್ಟೇ ಸೂಕ್ಷ್ಮವಾಗಿ ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಗಮನಿಸಿದ್ರು ಅನ್ಸುತ್ತೆ. ಹಾಗಾಗಿಯೇ ನಾವೀಗ ಯೋಗ ಮತ್ತು ಆಯುರ್ವೇದದ ಕಡೆಗೆ ಬರಲೇಬೇಕು. ಖಂಡಿತ. ಇದು ಇಂದಿನ ಕಾಲಕ್ಕೆ ಬಹಳ ಪ್ರಸ್ತುತ. ಇವತ್ತು ಆಧುನಿಕ ವಿಜ್ಞಾನ, ವಿಶೇಷವಾಗಿ ನರವಿಜ್ಞಾನ ಮತ್ತು ಮನೋವಿಜ್ಞಾನ, ಧ್ಯಾನದ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡ್ತಾ ಇದೆ. ಮೆದುಳಿನ ಸ್ಕ್ಯಾನ್ಗಳನ್ನು ಇಟ್ಕೊಂಡು ಧ್ಯಾನ ಮಾಡೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ, ಮೆದುಳಿನ ರಚನೆ ಬದಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ ಅದನ್ನ. ಆದರೆ ಇದನ್ನ ಪತಂಜಲಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ರಲ್ವಾ? ಹೇಳಿದ್ ಮಾತ್ರ ಅಲ್ಲ, ಪತಂಜಲಿಯ ಯೋಗಸೂತ್ರಗಳನ್ನ ನಾವು ಕೇವಲ ದೈಹಿಕ ವ್ಯಾಯಾಮದ ಪುಸ್ತಕ ಅನ್ಕೊಂಡ್ರೆ ಅದು ನಮ್ಮ ಅಜ್ಞಾನ ಆಗತ್ತೆ. ಅದೊಂದು ಅತ್ಯಂತ ವ್ಯವಸ್ಥಿತವಾದ ಮನಸ್ಸಿನ ಕೈಪಡಿ, ಅಂದ್ರೆ ಮ್ಯಾನ್ಯುಯಲ್ ಫಾರ್ ದ ಮೈಂಡ್. ಉಸಿರಾಟದ ನಿಯಂತ್ರಣದ ಬಗ್ಗೆಯೂ ಅದಲ್ಲೇ ಹೇಳಿದಾರಲ್ವಾ? ಹೌದು. ಯೋಚನೆಗಳ ನಿಯಂತ್ರಣ, ಪ್ರಾಣಾಯಾಮದ ಮೂಲಕ ಉಸಿರಾಟದ ನಿಯಂತ್ರಣ ಮತ್ತು ಏಕಾಗ್ರತೆಯ ಮೂಲಕ ನರವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವ ವಿಧಾನಗಳನ್ನ ಅವರು ಹಂತ ಹಂತವಾಗಿ ವಿವರಿಸಿದ್ದಾರೆ. ಅಂದ್ರೆ ಇವತ್ತಿನ ವಿಜ್ಞಾನಿಗಳು ಲ್ಯಾಬ್ನಲ್ಲಿ ಮಾಡ್ತಿರೋದನ್ನ ಅವರು ತಮ್ಮ ಸ್ವಂತ ದೇಹ ಮತ್ತು ಮನಸ್ಸನ್ನೇ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ತಮ್ಮ ನೇರ ಅನುಭವದ ಮೂಲಕವೇ ಕಂಡುಕೊಂಡಿದ್ರು. ಆದ್ರೆ ಇಲ್ಲಿ ನನಗೊಂದು ಅನುಮಾನ ಇದೆ. ಯೋಗದ ಬಗ್ಗೆ ಇಡೀ ಜಗತ್ತಿಗೀಗ ಒಪ್ಪಿಗೆ ಇದೆ, ಆದ್ರೆ ಆಯುರ್ವೇದದ ವಿಚಾರಕ್ಕೆ ಬಂದಾಗ? ಹೇಳಿ, ಆಯುರ್ವೇದದ ಬಗ್ಗೆ ಏನ್ ಅನುಮಾನ? ನಾವೆಲ್ಲರೂ ಮನೆಯಲ್ಲಿ ಅಜ್ಜಿ ಮಾಡ್ಕೊಡೋ ಕಷಾಯ ಕುಡದೆ ಬೆಳೆದವರು. ಆದ್ರೆ ಇಂದಿನ ಆಧುನಿಕ ಕಾಲದಲ್ಲಿ ಆಯುರ್ವೇದ ಅಂದ್ರೆ ಕೇವಲ ಮನೆಮದ್ದು. ಅದಕ್ಕೆ ಯಾವುದೇ ನೈಜ ವೈಜ್ಞಾನಿಕ ಆಧಾರ ಇಲ್ಲ. ಅದು ಅಲೋಪತಿಯಷ್ಟು ವೇಗವಾಗಿ ಕೆಲಸ ಮಾಡಲ್ಲ ಅನ್ನೋ ವಾದ ಇದೆಯಲ್ವಾ? ನಮ್ಮ ಮೂಲ ಲೇಖನ ಈ ವಿಚಾರವನ್ನ ಹೇಗೆ ನೋಡುತ್ತೆ? ನೋಡಿ, ಇದು ಇಂದಿನ ಕಾಲದಲ್ಲಿ ಬಹಳ ಸಹಜವಾಗಿ ಮೂಡೋ ಪ್ರಶ್ನೆ. ಆದ್ರೆ ಲೇಖನವು ಆಯುರ್ವೇದವನ್ನ ಒಂದು ಆರಂಭಿಕ ಸಮಗ್ರ ಜೀವಶಾಸ್ತ್ರ ಅಂದ್ರೆ ಸಿಸ್ಟಮ್ಸ್ ಬಯಾಲಜಿ ಅಂತ ಅತ್ಯಂತ ಸೂಕ್ತವಾಗಿ ವಿಶ್ಲೇಷಣೆ ಮಾಡುತ್ತೆ. ಸಿಸ್ಟಮ್ಸ್ ಬಯಾಲಜಿ ಅಂದ್ರೆ ಇಡೀ ದೇಹವನ್ನ ಒಟ್ಟಾಗಿ ನೋಡೋದು ಅಂತನಾ? ಹೌದು. ಆಧುನಿಕ ವೈದ್ಯಕೀಯ ಪದ್ಧತಿ ಬಹಳ ಕಾಲದವರೆಗೆ ದೇಹದ ಪ್ರತಿಯೊಂದು ಅಂಗವನ್ನು ಪ್ರತ್ಯೇಕವಾಗಿ ನೋಡ್ತಾ ಇತ್ತು. ಹೃದಯದ ಸಮಸ್ಯೆ ಇದ್ರೆ ಹೃದಯದ ಬಗ್ಗೆ ಮಾತ್ರ ಯೋಚಿಸೋದು, ಹೊಟ್ಟೆಯ ಸಮಸ್ಯೆ ಇದ್ರೆ ಕರುಳಿನ ಬಗ್ಗೆ ಮಾತ್ರ ಯೋಚಿಸೋದು. ಆದ್ರೆ ಆಯುರ್ವೇದ ಹಾಗೆ ಮಾಡಲ್ಲ. ಅದು ಇಡೀ ದೇಹಕ್ಕೆ ಟ್ರೀಟ್ಮೆಂಟ್ ಕೊಡುತ್ತೆ. ನಿಖರವಾಗಿ. ಅದು ದೇಹವನ್ನ ನಮ್ಮ ಸುತ್ತಲಿನ ಪರಿಸರ, ನಾವು ಸೇವಿಸುವ ಆಹಾರ, ಋತುಮಾನಗಳು ಮತ್ತು ನಮ್ಮ ಮಾನಸಿಕ ಸ್ಥಿತಿಗೆ ಸಂಪರ್ಕವಿರೋ ಒಂದು ಸಮಗ್ರ ವ್ಯವಸ್ಥೆಯಾಗಿ ನೋಡುತ್ತೆ. ನೀವು ಕಷಾಯದ ಉದಾಹರಣೆ ಕೊಟ್ರಿ ಅಲ್ಲ, ಅದು ಕೇವಲ ಒಂದು ಲಕ್ಷಣವನ್ನ ಅಡಗಿಸುವ ಮದ್ದಲ್ಲ, ಅದು ದೇಹದ ಸಮತೋಲನವನ್ನ ಮರುಸ್ಥಾಪಿಸುವ ಪ್ರಯತ್ನ. ಅಂದ್ರೆ ಆಯುರ್ವೇದದಲ್ಲಿ ಹೇಳುವ ವಾತ ಪಿತ್ತ ಕಫ ಅನ್ನೋ ವಿಚಾರಗಳು ಕೇವಲ ಯಾವುದೋ ಕಾಲ್ಪನಿಕ ಪದಗಳಲ್ಲ ಅಂತನಾ? ಖಂಡಿತ ಅಲ್ಲ.
ವಾತ ಪಿತ್ತ ಕಫ ಎಂಬ ತ್ರಿದೋಷಗಳು ಕೇವಲ ಪದಗಳಲ್ಲ, ಅವು ದೇಹದ ಜೈವಿಕ ಶಕ್ತಿಯ ಕಾರ್ಯಾಚರಣೆಯ ತತ್ವಗಳು. ಚಲನೆ, ಜೀರ್ಣಕ್ರಿಯೆ ಮತ್ತು ರಚನೆಗೆ ಸಂಬಂಧಿಸಿದ ತತ್ವಗಳಿವು. ಇವತ್ತಿನ ಮೆಡಿಕಲ್ ಸೈನ್ಸ್ ಕೂಡ ಕರುಳಿನ ಆರೋಗ್ಯ ಅಥವಾ ಗಟ್ ಹೆಲ್ತ್ ಬಗ್ಗೆ ತುಂಬಾ ಮಾತಾಡ್ತಾ ಇದೆ ಅಲ್ವಾ? ಹೌದು, ನಮ್ಮ ಕರುಳಿನ ಆರೋಗ್ಯ ಎಷ್ಟು ಮುಖ್ಯ, ನಮ್ಮ ದೇಹದ ಆಂತರಿಕ ಗಡಿಯಾರ ಅಥವಾ ಬಯೋಲಾಜಿಕಲ್ ಕ್ಲಾಕು ಹೇಗೆ ಕೆಲಸ ಮಾಡುತ್ತೆ ಮತ್ತು ರೋಗ ಬಂದ ಮೇಲೆ ಮಾತ್ರೆ ನುಂಗುವುದಕ್ಕಿಂತ ರೋಗ ಬರುವ ಮುನ್ನವೇ ತಡೆಯೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಿದ್ದಾರೆ. ಇದನ್ನೇ ಆಯುರ್ವೇದ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿತ್ತು. ನಿಜ. ಇವತ್ತು ಸಿಲಿಕಾನ್ ವ್ಯಾಲಿಯಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಉಪವಾಸ ಮಾಡೋದು ದೊಡ್ಡ ಟ್ರೆಂಡ್ ಆಗಿದೆ. ಆದರೆ ನಮ್ಮಲ್ಲಿ ಏಕಾದಶಿ ಉಪವಾಸ ಅಂತ ಜೀರ್ಣಾಂಗ ವ್ಯೂಹಕ್ಕೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ವಿಶ್ರಾಂತಿ ನೀಡುವ ವೈಜ್ಞಾನಿಕ ಪದ್ಧತಿಯನ್ನ ಸಾವಿರಾರು ವರ್ಷಗಳಿಂದ ಪಾಲಿಸ್ಕೊಂಡು ಬರಲಾಗ್ತಾ ಇದೆ. ಹೌದು, ಪಾಶ್ಚಿಮಾತ್ಯರು ಅದಕ್ಕೊಂದು ಹೊಸ ಇಂಗ್ಲಿಷ್ ಹೆಸರಿಟ್ಟ ತಕ್ಷಣ ನಮ್ಗೆ ಅದು ದೊಡ್ಡ ವಿಜ್ಞಾನದ ಹಾಗೆ ಕಾಣುತ್ತೆ ಅಷ್ಟೇ. ಸರಿ, ದೇಹ ಮತ್ತು ಮನಸ್ಸಿನ ಆರೋಗ್ಯದ ಬಗ್ಗೆ ಇಷ್ಟೊಂದು ಆಳವಾದ ಜ್ಞಾನವಿದ್ದ ಆ ನಾಗರಿಕತೆ ತಾವು ವಾಸಿಸುವ ಕಟ್ಟಡಗಳು ಮತ್ತು ಪರಿಸರದ ಬಗ್ಗೆಯೂ ಅಷ್ಟೇ ವೈಜ್ಞಾನಿಕವಾಗಿ ಯೋಚಿಸಿರಲೇಬೇಕಲ್ವಾ? ನಾವು ವಾಸ್ತುಶಾಸ್ತ್ರದ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ವಾಸ್ತುಶಾಸ್ತ್ರ ಅಂದ ತಕ್ಷಣ ಜನ ಮೂಢನಂಬಿಕೆ ಅನ್ಕೊಳ್ತಾರೆ. ಅದೇ ಮನೆ ಕಟ್ಟುವಾಗ ಹೆದರಿಸಿ ದುಡ್ಡು ಮಾಡುವ ತಂತ್ರ ಅಂತ ತಳ್ಳಿ ಹಾಕ್ತಾರೆ. ಇದರ ಹಿಂದಿನ ಅಸಲಿ ವಿಜ್ಞಾನವೇನು? ಇವತ್ತು ವಾಸ್ತುಶಾಸ್ತ್ರವನ್ನ ಕೆಲವರು ತಪ್ಪಾಗಿ ಬಳಸ್ಕೊಳ್ತಾ ಇರ್ಬೋದು, ಆದರೆ ವಾಸ್ತುವಿನ ಮೂಲ ಉದ್ದೇಶ ಮೂಢನಂಬಿಕೆ ಆಗಿರ್ಲಿಲ್ಲ. ನಮ್ಮ ಅಧ್ಯಯನ ಸಾಮಗ್ರಿಯು ಇದನ್ನ ಪರಿಸರ ವಿನ್ಯಾಸ ಅಥವಾ ಈಕೋಲಾಜಿಕಲ್ ಡಿಸೈನ್ ಅಂತ ಕರೆಯುತ್ತೆ. ಓ, ಈಕೋಲಾಜಿಕಲ್ ಡಿಸೈನ್ ಅಂದ್ರೆ ಪರಿಸರಕ್ಕೆ ಪೂರಕವಾಗಿ ಮನೆ ಕಟ್ಟೋದು ಅಂತ. ಹೌದು, ಸೂರ್ಯನ ಬೆಳಕು ಯಾವ ದಿಕ್ಕಿನಿಂದ ಬರುತ್ತೆ, ಬೆಳಗಿನ ಎಳೆ ಬಿಸಿಲು ಮನೆಗೆ ಹೇಗೆ ಬೀಳ್ಬೇಕು, ಗಾಳಿಯ ಚಲನೆ ಹೇಗಿರ್ಬೇಕು, ಭೂಮಿಯ ಕಾಂತೀಯ ಕ್ಷೇತ್ರಗಳ ಜೊತೆ ಕಟ್ಟಡದ ವಿನ್ಯಾಸ ಹೇಗೆ ಹೊಂದಿಕೊಳ್ಬೇಕು ಅನ್ನೋದನ್ನೆಲ್ಲ ವಾಸ್ತುಶಾಸ್ತ್ರ ಒಳಗೊಂಡಿದೆ. ಇವತ್ತಿನ ಮಾಡರ್ನ್ ಆರ್ಕಿಟೆಕ್ಚರ್ ಕೂಡ ಇದನ್ನೇ ಹೇಳುತ್ತೆ ಅಲ್ವಾ? ಖಂಡಿತ. ಸರಿಯಾದ ಗಾಳಿ ಬೆಳಕಿಲ್ಲದ ಮನೆಗಳು ಮಾನವನ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತವೆ ಅಂತ ಇವತ್ತು ಸೈನ್ಸ್ ಹೇಳುತ್ತೆ. ನಮ್ಮ ಪ್ರಾಚೀನ ನಿರ್ಮಾತೃಗಳು ಕಟ್ಟಡಗಳನ್ನ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಕಟ್ತಿದ್ರು ಹೊರತು ಪ್ರಕೃತಿಗೆ ವಿರುದ್ಧವಾಗಿ ಅಲ್ಲ. ಪ್ರಕೃತಿಯೊಂದಿಗಿನ ಈ ಒಡನಾಟ ಕೇವಲ ಮನೆ ಕಟ್ಟೋದಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅವರ ಪ್ರತಿಯೊಂದು ಸಾಂಸ್ಕೃತಿಕ ಆಚರಣೆಯಲ್ಲೂ ಇದು ಎದ್ದು ಕಾಣಕ್ಕೆ ಅನ್ಸುತ್ತೆ. ನಾವು ನದಿಗಳನ್ನ ತಾಯಿ ಅಂತೀವಿ, ಮರಗಳನ್ನ ಪೂಜಿಸ್ತೀವಿ. ಹೌದು, ಕೆಲವರು ಇದನ್ನ ಅತಿರೇಕದ ಭಕ್ತಿ ಅಂತ ಮೂದ್ಲಿಸೋದು ಉಂಟು. ಇದು ಬಹಳ ಆಳವಾದ ವಿಚಾರ. ನಮ್ಮ ಬಹುತೇಕ ಹಬ್ಬಗಳು ಕೃಷಿ ಚಕ್ರದೊಂದಿಗೆ ನೇರ ಸಂಬಂಧ ಹೊಂದಿವೆ. ಪ್ರಕೃತಿಯಲ್ಲಿರೋ ಮರಗಿಡಗಳು, ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಕೊಳ್ಳಲು ಅವರು ದೇವರ ಕಾಡುಗಳನ್ನ ನಿರ್ಮಿಸಿದ್ರು. ದೇವರ ಕಾಡುಗಳಂದ್ರೆ ಸೇಕ್ರೆಡ್ ಗ್ರೋವ್ಸ್ ಅಂತಾರಲ್ಲ ಅದು? ಹೌದು, ಒಂದು ನಿರ್ದಿಷ್ಟ ಅರಣ್ಯ ಪ್ರದೇಶವನ್ನ ದೇವರಿಗೆ ಮೀಸಲು ಅಂತ ಘೋಷಿಸಿದ್ರೆ ಅಲ್ಲಿಯ ಮರಗಳನ್ನ ಯಾರೂ ಕಡಿತಾ ಇರಲಿಲ್ಲ. ಇದು ಆ ಕಾಲದ ಅತ್ಯಂತ ಯಶಸ್ವಿ ಪರಿಸರ ಸಂರಕ್ಷಣಾ ತಂತ್ರ ಆಗಿತ್ತು. ವಾವ್, ಎಕೋ ಕನ್ಸರ್ವೇಷನ್ ಮಾಡೋಕೆ ಭಕ್ತಿಯನ್ನ ಒಂದು ಟೂಲ್ ಆಗಿ ಬಳಸಿದ್ರು ಅಂತಾಯಿತು. ಖಂಡಿತ. ಯಜ್ಞಯಾಗಾದಿಗಳಲ್ಲಿ ಅಗ್ನಿಗೆ ಹಾಕ್ತಿದ್ದ ಕೆಲವು ಗಿಡಮೂಲಿಕೆಗಳು ಗಾಳಿಯಲ್ಲಿರೋ ರೋಗಾಣುಗಳನ್ನ ನಾಶ ಮಾಡುವ ಗುಣ ಹೊಂದಿದ್ವು ಅಂತ ಕೆಲವು ಸಂಶೋಧನೆಗಳು ಹೇಳ್ತವೆ. ಇದನ್ನೆಲ್ಲ ಕೇಳ್ತಾ ಇದ್ದಾಗ ನನಗೆ ಉಪನಿಷತ್ತಿನ ಆ ಒಂದು ಮಹಾನ್ ವಾಕ್ಯ ನೆನಪಾಗ್ತಾ ಇದೆ, ತತ್ವಮಸಿ ಅಂತ. ಓ, ತತ್ವಮಸಿ, ನೀನೇ ಅದಾಗಿದ್ದೀಯಾ? ಹೌದು, ಮೇಲ್ನೋಟಕ್ಕೆ ಇದೊಂದು ಅಪ್ಪಟ ಆಧ್ಯಾತ್ಮಿಕ ವಾಕ್ಯ ಅಂತ ಅನ್ಸುತ್ತೆ. ಆದರೆ ಇದರ ಆಳವಾದ ಅರ್ಥವನ್ನು ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಅಸ್ತಿತ್ವ ಮತ್ತು ಈ ಬೃಹತ್ ಬ್ರಹ್ಮಾಂಡದ ಅಸ್ತಿತ್ವ ಎರಡೂ ಬೇರೆ ಬೇರೆ ಅಲ್ಲ, ಅವೆರಡೂ ಪರಸ್ಪರ ಬೆಸೆದುಕೊಂಡಿವೆ ಅಂತ ಅರ್ಥ ಕೊಡುತ್ತೆ. ಖಂಡಿತ. ಇದನ್ನ ನಾನು ಅರ್ಥ ಮಾಡಿಕೊಂಡಿರೋ ಹಾಗೆ ಒಂದು ನೀರಿನ ಹನಿಗೂ ಮತ್ತು ಇಡೀ ಸಮುದ್ರಕ್ಕೂ ಇರೋ ಸಂಬಂಧದಂತೆ ಹನಿಯು ಸಮುದ್ರದ ಎಲ್ಲಾ ಗುಣಲಕ್ಷಣಗಳನ್ನು ತನ್ನೊಳಗೆ ಅಡಗಿಸ್ಕೊಂಡಿರುತ್ತೆ. ಅಥವಾ ಇಂದಿನ ಇಂಟರ್ನೆಟ್ ಜಗತ್ತಿನ ಉದಾಹರಣೆ ತಗೊಂಡ್ರೆ ಪ್ರತಿಯೊಂದು ಕಂಪ್ಯೂಟರ್ ಪ್ರತ್ಯೇಕವಾಗಿ ಕಂಡ್ರೂ ಆಂತರಿಕವಾಗಿ ಇಡೀ ಜಾಲದೊಂದಿಗೆ ಕನೆಕ್ಟ್ ಆಗಿರೋ ಹಾಗೆ. ಎಂಥ ಅತ್ಯದ್ಭುತವಾದ ಹೋಲಿಕೆ ಇದು. ನೀವ್ ಹೇಳಿದ ಈ ಪರಸ್ಪರ ಸಂಪರ್ಕದ ಬಗ್ಗೆ, ಅಂದ್ರೆ ಇಂಟರ್ಕನೆಕ್ಟೆಡ್ನೆಸ್ ಬಗ್ಗೆ ಇವತ್ತು ಆಧುನಿಕ ಕ್ವಾಂಟಮ್ ಭೌತಶಾಸ್ತ್ರ ಮಾತಾಡ್ತಾ ಇದೆ. ಕ್ವಾಂಟಮ್ ಫಿಸಿಕ್ಸ್ ಕೂಡ ಇದನ್ನೇ ಹೇಳುತ್ತಾ? ಹೌದು, ಪರಿಸರ ವಿಜ್ಞಾನವೂ ಕೂಡ ಪ್ರಾಣಿಗಳು, ಮರಗಳು, ನದಿಗಳು ಎಲ್ಲವೂ ಪರಸ್ಪರ ಅವಲಂಬಿತವಾಗಿರುವ ಒಂದು ವ್ಯವಸ್ಥೆಯ ಬಗ್ಗೆ ಹೇಳುತ್ತೆ. ಆದ್ರೆ ಸನಾತನ ಧರ್ಮ
ಈ ಪರಸ್ಪರ ಸಂಪರ್ಕದ ತತ್ವವನ್ನ ಸಹಸ್ರಾರು ವರ್ಷಗಳ ಹಿಂದೆಯೇ ಅತ್ಯಂತ ಸ್ಪಷ್ಟವಾಗಿ ಸಾರಿತ್ತು. ಅದೇ ಕಾರಣಕ್ಕೆ ಅವರು ನಿಸರ್ಗವನ್ನ ಕೇವಲ ಶೋಷಣೆ ಮಾಡುವ ವಸ್ತುವಾಗಿ ನೋಡ್ಲಿಲ್ಲ ಅಲ್ವಾ? ನಿಖರವಾಗಿ. ನದಿಗಳನ್ನ ತಾಯಿಯಂತೆ ಪೂಜಿಸಿದ್ರು, ಪರ್ವತಗಳನ್ನ ಪವಿತ್ರ ಅಂತ ಭಾವಿಸಿದ್ರು. ಮನುಷ್ಯ ಯಾವುದನ್ನ ಪವಿತ್ರ ಅಂತ ನಂಬುತ್ತಾನೋ ಅದನ್ನ ನಾಶ ಮಾಡಲ್ಲ, ಅದನ್ನ ರಕ್ಷಿಸ್ತಾನೆ. ಅವರ ದೃಷ್ಟಿಯಲ್ಲಿ ಧರ್ಮ ಅಂದ್ರೆ ಪರಿಸರದ ಮೇಲಿನ ಜವಾಬ್ದಾರಿಯೂ ಆಗಿತ್ತು. ಆದರೆ ಇಲ್ಲೊಂದು ಪ್ರಶ್ನೆ ಏಳುತ್ತೆ. ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನ ಮತ್ತು ಆಧ್ಯಾತ್ಮವನ್ನ ಯಾವಾಗಲೂ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ನೋಡಲಾಗುತ್ತೆ. ವಿಜ್ಞಾನಿಗಳು ಆಧ್ಯಾತ್ಮವನ್ನ ಒಪ್ಪಲ್ಲ, ಆಧ್ಯಾತ್ಮಿಕ ಒಲವುಳ್ಳವರು ವಿಜ್ಞಾನವನ್ನ ಟೀಕಿಸ್ತಾರೆ. ಹೌದು, ಈ ಡಿವೈಡ್ ಈಗ ತುಂಬಾ ಇದೆ. ಆದರೆ ನಮ್ಮ ಪ್ರಾಚೀನ ವ್ಯವಸ್ಥೆಯಲ್ಲಿ ಇವೆರಡೂ ಒಂದಕ್ಕೊಂದು ಪೂರಕವಾಗಿದ್ದವು ಅಂತ ನಾವು ಹೇಗೆ ಹೇಳ್ಬೋದು? ಯಾಕಂದ್ರೆ ಸನಾತನ ಧರ್ಮದಲ್ಲಿ ಇವೆರಡು ಒಂದೇ ಸತ್ಯವನ್ನ ಹುಡುಕುವ ಎರಡು ಭಿನ್ನ ದಾರಿಗಳಾಗಿದ್ವು. ವಿಜ್ಞಾನ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ, ಆಧ್ಯಾತ್ಮವು ಇದರ ಮೂಲ ಸ್ವರೂಪವೇನು, ಇದರ ಹಿಂದಿರುವ ಚೈತನ್ಯ ಯಾವುದು ಅಂತ ಕೇಳುತ್ತೆ. ಅಂದ್ರೆ ಎರಡು ಬೇರೆ ಬೇರೆ ಆಂಗಲಿಂದ ಸತ್ಯವನ್ನ ಹುಡುಕೋದು. ಹೌದು, ಇವೆರಡೂ ಅನ್ವೇಷಣೆಯ ಮಾನ್ಯವಾದ ಆಯಾಮಗಳೇ ಆಗಿವೆ. ಪ್ರಾಚೀನ ಭಾರತದಲ್ಲಿ ಕೇವಲ ಭಕ್ತಿ ಮಾತ್ರ ಇರಲಿಲ್ಲ, ಅಲ್ಲಿ ನ್ಯಾಯ ಮತ್ತು ಮೀಮಾಂಸೆಯಂತಹ ಅದ್ಭುತವಾದ ತರ್ಕಶಾಸ್ತ್ರದ ಚರ್ಚಾ ಪರಂಪರೆಗಳಿದ್ವು. ಅಂದ್ರೆ ಡಿಬೇಟ್ ಮಾಡೋ ಸಂಸ್ಕೃತಿ ಇತ್ತು ಅಂತ. ಖಂಡಿತ. ಯಾವುದೇ ವಿಚಾರವನ್ನ ಅದು ಎಷ್ಟೇ ಪವಿತ್ರವಾದ್ರೂ ಅದನ್ನ ತರ್ಕದ ಒರೆಗಲ್ಲಿಗೆ ಹಚ್ಚಿ ವಾದವಿವಾದಗಳ ಮೂಲಕ ಸತ್ಯವನ್ನ ಶೋಧಿಸುವ ಬೌದ್ಧಿಕ ಸ್ವಾತಂತ್ರ್ಯ ಅಲ್ಲಿತ್ತು. ಸತ್ಯವನ್ನ ಯಾರ ಮೇಲೂ ಬಲವಂತವಾಗಿ ಹೇರ್ತಾ ಇರಲಿಲ್ಲ, ಅದನ್ನ ಮುಕ್ತವಾಗಿ ಅನ್ವೇಷಣೆ ಮಾಡ್ಲಾಗ್ತಿತ್ತು. ಹಾಗಾದ್ರೆ ನಾವಿಂದು ಈ ಸುದೀರ್ಘವಾದ ಚರ್ಚೆಯಿಂದ ಏನನ್ನ ಒಟ್ಟುಗೂಡಿಸಬಹುದು? ಪ್ರಾಚೀನ ಗ್ರಂಥಗಳಲ್ಲಿ ಆಧುನಿಕ ವಿಜ್ಞಾನದ ಎಲ್ಲಾ ಸೂತ್ರಗಳು, ಫಾರ್ಮುಲಾಗಳು ಅಡಗಿದ್ದವು ಅಂತ ನಾವು ಕುರುಡಾಗಿ ಹೇಳ್ತಾ ಇಲ್ಲ. ಇಲ್ಲ, ಹಾಗೆ ಹೇಳೋದು ತಪ್ಪಾಗತ್ತೆ. ಆದರೆ ಅವರು ಈ ಬ್ರಹ್ಮಾಂಡದ ಸಾರ್ವತ್ರಿಕ ನಿಯಮಗಳನ್ನ, ಪ್ರಕೃತಿಯ ಲಯವನ್ನ ಅತ್ಯಂತ ಆಳವಾಗಿ ಗಮನಿಸಿದ್ರು ಮತ್ತು ಅದಕ್ಕೊಂದು ಗಣಿತದ ಹಾಗೂ ತಾರ್ಕಿಕ ರೂಪ ನೀಡಿದ್ರು ಅನ್ನೋದಂತೂ ಸತ್ಯ. ಆ ಜ್ಞಾನ ಇಂದಿಗೂ ಪ್ರಸ್ತುತವಾಗಿರಲು ಕಾರಣ ಅಂದ್ರೆ ಅದು ಮನುಷ್ಯನ ಅಸ್ತಿತ್ವದ ಮೂಲಭೂತ ತತ್ವಗಳ ಮೇಲೆ ನಿಂತಿದೆ. ಹೌದು, ಇದನ್ನ ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದಾಗ ನಮ್ಗೆ ಅರ್ಥವಾಗುವ ಅತೀ ದೊಡ್ಡ ಸತ್ಯ ಒಂದಿದೆ. ಸನಾತನ ಧರ್ಮ ಅನ್ನೋದು ಗತಕಾಲದಲ್ಲಿ ಕೇವಲ ಇತಿಹಾಸದ ಪುಟಗಳಲ್ಲಿ ಹೆಪ್ಪುಗಟ್ಟಿದ ಒಂದು ವ್ಯವಸ್ಥೆ ಅಲ್ಲ. ಅದು ಇಂದಿಗೂ ಜೀವಂತವಾಗಿದೆ. ಅದೊಂದು ನಿರಂತರವಾಗಿ ನಡೆಯುತ್ತಿರುವ, ಇಂದು ಕೂಡ ವಿಕಸನಗೊಳ್ಳುತ್ತಿರುವ ಸಂವಾದ. ಮಾನಸಿಕ ಆರೋಗ್ಯದಿಂದ ಹಿಡಿದು ಸುಸ್ಥಿರ ಜೀವನ ಶೈಲಿಯವರೆಗೆ ಪ್ರಾಚೀನ ಜ್ಞಾನ ಇಂದಿನ ಆಧುನಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವ ಅದ್ಭುತ ಸಾಮರ್ಥ್ಯ ಹೊಂದಿದೆ. ಇದು ನಿಜಕ್ಕೂ ಆಶಾದಾಯಕವಾದ ವಿಚಾರ. ಸನಾತನ ಧರ್ಮದ ಅತಿದೊಡ್ಡ ವೈಜ್ಞಾನಿಕ ಒಳನೋಟ ಏನಪ್ಪಾ ಅಂದ್ರೆ, ವೀಕ್ಷಕ ಮತ್ತು ವೀಕ್ಷಿಸಲ್ಪಡುವ ವಸ್ತು ಎರಡು ಒಂದಕ್ಕೊಂದು ಸಂಪರ್ಕ ಹೊಂದಿವೆ ಅನ್ನೋದು. ಅಂದ್ರೆ ನಮ್ಮ ಆಂತರಿಕ ಜಗತ್ತು ಮತ್ತು ಬಾಹ್ಯ ಜಗತ್ತುಗಳು ಪರಸ್ಪರ ಪ್ರತಿಬಿಂಬಿಸ್ತವೆ. ನಮ್ಮ ಒಳಗೆ ಸಮತೋಲನ ಇದ್ದಾಗ ಮಾತ್ರ ಹೊರಗಿನ ಪ್ರಪಂಚದಲ್ಲಿ ಸಾಮರಸ್ಯ ಕಾಯ್ದುಕೊಳ್ಳಲು ಸಾಧ್ಯ ಅಲ್ವಾ? ಹೌದು, ಈ ಜ್ಞಾನದ ಅಧ್ಯಯನ ಕೇವಲ ಹಿಂದಕ್ಕೆ ಹೋಗುವ ಗತವೈಭವದಲ್ಲಿ ತೇಲುವ ಪ್ರಯಾಣ ಅಲ್ಲ. ಬದಲಾಗಿ ಈ ಕಾಲಾತೀತ ಜ್ಞಾನವನ್ನ ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಭವಿಷ್ಯದತ್ತ ಕೊಂಡೊಯ್ಯುವ ಪ್ರಯಾಣ ಆಗಿದೆ. ನಾವು ಪ್ರಕೃತಿ ಮತ್ತು ನಮ್ಮ ಒಳಗಿನ ಪ್ರಜ್ಞೆಯೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುವುದರ ಮಹತ್ವವೇನು ಅನ್ನೋದನ್ನ ಇದು ನಮ್ಗೆ ಪದೇ ಪದೇ ನೆನಪಿಸುತ್ತೆ. ಎಂಥ ಅದ್ಭುತವಾದ ಮಾತುಗಳು. ನಮ್ಮ ಪ್ರಾಚೀನ ಋಷಿಗಳು ಯಾವುದೇ ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಅಥವಾ ಆಧುನಿಕ ಲ್ಯಾಬ್ಗಳಿಲ್ಲದೆ ಕೇವಲ ತಮ್ಮ ಆಂತರಿಕ ಪ್ರಜ್ಞೆ ಮತ್ತು ಅಪಾರವಾದ ಏಕಾಗ್ರತೆಯನ್ನ ಮಾತ್ರವೇ ಒಂದು ಉಪಕರಣವಾಗಿ ಬಳಸಿಕೊಂಡು ಈ ಬ್ರಹ್ಮಾಂಡದ ಮತ್ತು ಮನುಷ್ಯನ ಮನಸ್ಸಿನ ಇಷ್ಟೆಲ್ಲ ಅಗಾಧವಾದ ರಹಸ್ಯಗಳನ್ನ ಭೇದಿಸಿದ್ರು. ಹೌದು, ಮೈಂಡನೇ ಟೂಲಾಗಿ ಬಳಸಿದ್ರು. ಹಾಗಾದ್ರೆ ಅದೇ ರೀತಿಯ ಅದ್ಭುತವಾದ ಏಕಾಗ್ರತೆಯನ್ನ ಸಾಧಿಸಲು ನಾವಿಂದು ಕಲಿತರೆ, ಮಾಹಿತಿ ತಂತ್ರಜ್ಞಾನದಲ್ಲಿ ಮುಳುಗಿರೋ ನಮ್ಮ ಈ ಆಧುನಿಕ ಮನಸ್ಸಿನೊಳಗೆ ಇನ್ನೆಷ್ಟು ಅಗೋಚರ ಶಕ್ತಿಗಳು ಮತ್ತು ಬ್ರಹ್ಮಾಂಡದ ಹೊಸ ರಹಸ್ಯಗಳು ಜಾಗೃತವಾಗಬಹುದು. ಒಮ್ಮೆ ಕಲ್ಪಿಸಿಕೊಂಡು ನೋಡಿ, ಸ್ವಲ್ಪ ಯೋಚನೆ ಮಾಡೋಣ. ನಿಜಕ್ಕೂ ಇದು ನಮ್ಮೆಲ್ಲರನ್ನೂ ಬಹಳ ಕಾಲ ಕಾಡುವ ಮತ್ತು ಆಳವಾದ ಚಿಂತನೆಗೆ ಹಚ್ಚುವಂಥ ಅದ್ಭುತವಾದ ಪ್ರಶ್ನೆ. ನಮ್ಮ ದಿನನಿತ್ಯದ ಕೆಲಸಗಳಿಗೆ ನಾವು ಹೊರಗಿನ ಯಂತ್ರಗಳು, ಸ್ಮಾರ್ಟ್ಫೋನ್ಗಳು ಮತ್ತು AI ಮೇಲೆ ಎಷ್ಟೊಂದು ಅವಲಂಬಿತರಾಗಿದ್ದೇವೆಯೋ, ನಮ್ಮ ಒಳಗಿನ ಆ ಪ್ರಜ್ಞೆಯನ್ನೋ ಮಹಾನ್ ಯಂತ್ರವನ್ನ ಅನ್ವೇಷಿಸಲು ನಾವೆಲ್ಲರೂ ಇನ್ನಷ್ಟು ಪ್ರಯತ್ನ ಪಡಬೇಕಾಗಿದೆ. ಖಂಡಿತವಾಗಿಯೂ. ಈ ಚರ್ಚೆಯು ಖಂಡಿತವಾಗಿಯೂ ನಮ್ಮೆಲ್ಲರ ದೃಷ್ಟಿಕೋನದಲ್ಲಿ ಹೊಸ ಆಲೋಚನೆಗಳನ್ನ, ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಅಂತ ನಾವು ನಂಬಿದ್ದೀವಿ. ಇಂತಹ ಮತ್ತಷ್ಟು ರೋಚಕ, ಕುತೂಹಲಕಾರಿ ಮತ್ತು ಜ್ಞಾನವರ್ಧಕ ವಿಚಾರಗಳನ್ನು ಅನ್ವೇಷಿಸಲು ನಮ್ಮ ಪ್ಲೇಲಿಸ್ಟ್ನಲ್ಲಿರುವ ಮುಂದಿನ ವಿಷಯಗಳನ್ನು ಖಂಡಿತವಾಗಿಯೂ ಆಲಿಸಿ.
ಮುಂದಿನ ಬಾರಿ ನಾವು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತಷ್ಟು ಆಳವಾದ ವಿಶ್ಲೇಷಣೆಯೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ನಮ್ಮ ಪ್ರಾಚೀನ ಜ್ಞಾನದ ವೈಜ್ಞಾನಿಕ ಆಳವನ್ನ ನಿರಂತರವಾದ ಕುತೂಹಲ, ಮುಕ್ತ ಮನಸ್ಸು, ಬೌದ್ಧಿಕ ವಿನಯ ಮತ್ತು ಸ್ಪಷ್ಟತೆಯೊಂದಿಗೆ ಅನ್ವೇಷಿಸುವುದನ್ನು ನಾವೆಲ್ಲರೂ ಮುಂದುವರಿಸೋಣ. ಪ್ರಾಜೆಕ್ಟ್ ಸನಾತನ ನಿಮ್ಮ ಆಧ್ಯಾತ್ಮಿಕ ಅಗತ್ಯಗಳು, ಜ್ಞಾನ ಮತ್ತು ಪವಿತ್ರ ಸಾಧನಗಳಿಗೆ ಒಂದೇ ನಂಬಿಕೆಯ ತಾಣ. ಪ್ರಾಜೆಕ್ಟ್ ಸನಾತನದಲ್ಲಿ ನಾವು ಪ್ರಾಚೀನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಊಹೆಗಳಿಗೆಲ್ಲದೆ ಸಂಪ್ರದಾಯದಲ್ಲಿ ಆಧಾರಿತ ಯಥಾರ್ಥ ಆಧ್ಯಾತ್ಮಿಕ ಪರಿಹಾರಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಪಾರಂಪರಿಕ ಶಾಸ್ತ್ರಗಳ ಮಾರ್ಗದರ್ಶನದಂತೆ ಜಾಗೃತಿಯಿಂದ ಆಯ್ಕೆ ಮಾಡಿ ಪರಿಶೀಲಿಸಿದ ಮೂಲ ನೆಪಾಳಿ ರುದ್ರಾಕ್ಷಗಳನ್ನು ನಾವು ಒದಗಿಸುತ್ತೇವೆ. ಆರೋಗ್ಯ, ಸ್ಥಿರತೆ, ಏಕಾಗ್ರತೆ, ರಕ್ಷಣೆ ಮತ್ತು ವಿಕಾಸದಂತಹ ನಿರ್ದಿಷ್ಟ ಜೀವನ ಉದ್ದೇಶಗಳಿಗೆ ರುದ್ರಾಕ್ಷ ಸಂಯೋಜನೆಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಇಷ್ಟ ದೇವತೆಯ ಆಧಾರದಲ್ಲಿ ವೇದಿಕ ಕ್ರಮಕ್ಕೆ ಅನುಗುಣವಾಗಿ ರುದ್ರಾಕ್ಷ ಆಯ್ಕೆಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ರುದ್ರಾಕ್ಷ ಮಾತ್ರವಲ್ಲದೆ ನಿತ್ಯ ಪೂಜೆ ಮತ್ತು ಆಧ್ಯಾತ್ಮಿಕ ಸಮತೋಲನಕ್ಕಾಗಿ ಸ್ಫಟಿಕ ಮತ್ತು ಮರಕತ ಶಿವಲಿಂಗಗಳನ್ನು ಸಹ ನಾವು ಒದಗಿಸುತ್ತೇವೆ. ನಮ್ಮ ಈ ಸೇವೆ ವ್ಯಾಪಾರ ಮಾತ್ರವಲ್ಲ, ಇದು ಭಕ್ತಿ, ನಿಷ್ಠೆ ಮತ್ತು ಜವಾಬ್ದಾರಿಯೊಂದಿಗೆ ನೀಡುವ ಜಾಗೃತ ಮಾರ್ಗದರ್ಶನ. ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ.